ಅರಿವು ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಪೂಜನೀಯ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರೇ, ಪೂಜನೀಯ ಶ್ರೀ ಶ್ರೀ ರಮಣಾನಂದನಾಥ ಸ್ವಾಮೀಜಿಯವರೇ, ಈ ಭಾಗದ ಹಿರಿಯ ಮುತ್ಸದ್ದಿ ಮತ್ತು ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಸನ್ಮಾನ್ಯ ಶ್ರೀ ಇ ಕೃಷ್ಣಪ್ಪನವರೇ, ಮತ್ತು ಎಲ್ಲ ಸಂಭ್ರಮಗಳು ಕೂಡ ಕಾರಣಕರ್ತರಾದಂಥ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ರಮೇಶ್ ಅವರೇ, ವೇದಿಕೆಯಲ್ಲಿ ಭಾಳಷ್ಟು ಜನ ಮುಖಂಡರು, ಈ ಭಾಗದ ಮುಖಂಡರುಗಳು ಎಲ್ಲರೂ ಕೂಡ ಆಸೀನರಿದ್ದಾರೆ. ಆ ಎಲ್ಲ ಗಣ್ಯಮಾನ್ಯರೇ, ಶ್ರದ್ಧೆಯ ತಾಯಂದಿರೇ, ಆಸ್ತಿಕ ಮಹಾಶಯರೇ, ಕಳೆದ ಸರಿ ನಾವು ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಾಗ ಇದು ಒಂದು ಪಿಲ್ಲರ್ ಹಾಕಿ ವಿಗ್ರಹನ ಅವತ್ತು ಸುಮ್ಮನೆ ನಿಲ್ಲಿಸಿದರು. ಇವತ್ತು ಅದಕ್ಕೊಂದು ಪೂರ್ಣ ರೂಪ ಕೊಟ್ಟು ನಾಡಪ್ರಭು, ಧರ್ಮಪ್ರಭು, ನಮ್ಮ ದಕ್ಷಿಣ ಭಾರತದ ಹೆಮ್ಮೆಯ ಮಹಾರಾಜ ಕೆಂಪೇಗೌಡರಿಗೆ ಒಂದು ಒಳ್ಳೆಯ ಮಂಟಪವನ್ನು ನಿರ್ಮಾಣ ಮಾಡಿ ಅದನ್ನು ವಿದ್ಯುಕ್ತವಾಗಿ ಇವತ್ತು ಲೋಕಾರ್ಪಣೆಗೊಳಿಸುವಂಥ ಕೆಲಸವನ್ನು ನಮ್ಮ ಈ ಉಸ್ಕೂರಿನ ಎಲ್ಲ ಜನಗಳು ಮತ್ತು ರಮೇಶು ಇವರೆಲ್ಲರ ಸಹಕಾರದಿಂದ ಇವತ್ತು ಅರ್ಥಪೂರ್ಣವಾಗಿ ಅದನ್ನು ಲೋಕಾರ್ಪಣೆಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕೆಂಪೇಗೌಡರು ಬಹಳ ದೊಡ್ಡ ಕೊಡುಗೆಯನ್ನು ನಮ್ಮ ಇಡೀ ನಾಡಿಗೆ ಕೊಟ್ಟಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇನೆ. ಕೆಂಪೇಗೌಡರು ಎಲ್ಲ ಕಾಲಕ್ಕೂ ಕೂಡ ಸಲ್ಲುವಂಥವರು ಮತ್ತು ಅವರ ಆಡಳಿತ ಅತ್ಯಂತ ಮಾದರಿ ಆಗಿರುವಂಥದ್ದು. ನಮ್ಮ ದಕ್ಷಿಣ ಭಾರತದ ಆಗಿ ಹೋದಂಥ ಎಲ್ಲ ಮಹಾರಾಜರುಗಳಿಗಿನ್ನ ವಿಭಿನ್ನವಾದ ವ್ಯಕ್ತಿತ್ವ ಮತ್ತು ಆಡಳಿತ ಶೈಲಿಯಿಂದ ಅವರು ಹೆಸರಾದಂಥವರು. ಹಾಗಾಗಿ ನಾವು ಅಂದರೆ ಶ್ರೀಸಾಮಾನ್ಯರು ಅವ್ರನ್ನ ಅತ್ಯಂತ ಪ್ರೀತಿಯಿಂದ ನಾಡಪ್ರಭು ಹಾಗೆ ಅಂತೇಳಿ ಕರೆದರು. ನನ್ನ ನಾಡಿನ ಅಷ್ಟು ಜನಗಳಿಗೆ ಯಾವುದೇ ಭೇದ ಭಾವ ಇಲ್ಲದೆ ಅವರು ಸರಿಯಾದ ನ್ಯಾಯವನ್ನು ಕೊಡ್ತಿದ್ದರಿಂದ, ಎಲ್ಲರನ್ನೂ ಸಮಾನವಾಗಿ ಕಾಣ್ತಿದ್ದರಿಂದ ಅವರು ನಾಡಪ್ರಭುಗಳಾದರು. ಧರ್ಮವನ್ನು ಎತ್ತಿಡಿತಿದ್ದರಿಂದ ಅವರು ಧರ್ಮಪ್ರಭುಗಳಾದರು. ಹಾಗೆ ಹೋದಂಥ ಭಾಳಷ್ಟು ಜನ ಮಹಾರಾಜರುಗಳನ್ನು ನಾವು ನೋಡಿದ್ರೆ ಅತ್ಯಂತ ಪ್ರೀತಿಯಿಂದ ನಾಡಪ್ರಭುವಾಗಿ ಅಂತೇಳಿ ಕರೆಸ್ಕೊಂಡಂಥವರು ಕೆಂಪೇಗೌಡರು. ನಾನು ಭಾಳಷ್ಟು ಕಡೆ ಅದನ್ನು ಹೇಳ್ತಾ ಇರ್ತೀನಿ. ಕೆಂಪೇಗೌಡರನ್ನ ನಾವು ಸುಮ್ಮನೆ ಸ್ಮರಿಸುವಂಥದ್ದಲ್ಲ, ಅವರ ಕೊಡುಗೆಗಳು ಇವತ್ತಿನ ವ್ಯವಸ್ಥೆಗೂ ಕೂಡ ಮಾರ್ಗದರ್ಶಕವಾಗಿರುವಂಥದ್ದು. ಎಲ್ಲ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚನೆಗೆ ಒಳಗಾಗಬಾರ್ದು ಅಂತೇಳಿ, ಅವರು ಎಲ್ಲ ವರ್ಗದ ಮಕ್ಕಳು ಓದಬೇಕು ಹಾಗೆ ಅಂತೇಳಿ ಮಠಗಳನ್ನು ಹುಟ್ಟಾಕಿ ಅಲ್ಲಿ ಗುರುಪರಂಪರೆಯನ್ನು ಕಟ್ಟಿ
ಅವರಿಗೆ 100 ಎಕರೆ ಜಮೀನುಗಳನ್ನು ದಾನ ಮಾಡಿ ಅಲ್ಲೊಂದು ಗುರುಕುಲಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ 100 ಮಕ್ಕಳು ವಿದ್ಯಾಭ್ಯಾಸ ಪಡುವಂತೆ ಮಾಡಿದ್ರು. ಹಾಗೆಯೇ ಯಾವತ್ತೂ ನಮ್ಮ ನಾಡಿನ ಜನ ನೀರಿನ ವಿಷಯದಲ್ಲಿ ತತ್ವಾರಕ್ಕೆ ಒಳಗಾಗಬಾರ್ದು ಹಾಗೆ ಅಂತೇಳಿ 100 ಕೆರೆಕಟ್ಟೆಗಳನ್ನು ಕಟ್ಟಿದ್ರು. ಪ್ರಕೃತಿಗೆ ಅವರು ಕೊಟ್ಟಂಥ ಕೊಡುಗೆ ಬಹಳ ದೊಡ್ಡದು. ಅವರು ಕಟ್ಟಿದಂಥ ಕೆರೆಕಟ್ಟೆಗಳು ಇವತ್ತೇನಾದರೂ ಇದ್ದಿದ್ರೆ ಬೆಂಗಳೂರು ಮಹಾನಗರಕ್ಕೆ ಕುಡಿಯೋ ನೀರಿನ ವಿಷಯದಲ್ಲಿ ಇಷ್ಟು ದೊಡ್ಡ ಆತಂಕ ಬರ್ತಿರಲಿಲ್ಲ. ಅಂಥ ಒಂದು ದೂರದೃಷ್ಟಿ ಇವತ್ತು ಬೇರೆ ದೇಶಗಳಿಗೂ ಕೂಡ ಬೆಂಗಳೂರಿನ ನಕ್ಷೆ ಮಾದರಿ ಆಗ್ತದೆ ಹಾಗೆ ಅಂತ ಹೇಳಿದ್ರೆ ಅವರು 500 ವರ್ಷಗಳ ನಂತರವೂ ಕೂಡ ಈ ಊರು ಹೇಗಿರಬೇಕು, ಇಲ್ಲಿ ಎಷ್ಟು ಜನಸಂಖ್ಯೆ ಬಂದು ವಾಸ ಮಾಡ್ಬೋದು, 500 ವರ್ಷದ ನಂತರ ಈ ಊರು ಯಾವ ಎತ್ತರಕ್ಕೆ ಹೋಗ್ಬೋದು ಹಾಗೆ ಅಂತೇಳಿ ಅವರ ದೂರದೃಷ್ಟಿ ಬಹುಶಃ ಇವತ್ತಿನ ಏನು ನಮ್ಮ ರಾಜಕೀಯ ವ್ಯವಸ್ಥೆಗಳಿದ್ದಾವೆ ಅದಕ್ಕೆ ಮಾದರಿ. ಹಾಗಾಗಿಯೇ ನಾವು ಕೆಂಪೇಗೌಡರನ್ನು ಯಾವತ್ತೂ ಪ್ರಸ್ತುತರನ್ನಾಗಿಡುವಂಥ, ಅವರನ್ನು ಯಾವುದೇ ಒಂದು ಜಾತಿಯ ಧರ್ಮದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾವು ನೆನಪು ಮಾಡ್ತಾ ಇರ್ತೀವಿ. ಅವರ ಸಮುದಾಯ ಅತ್ಯಂತ ಕೆಲವೇ ಸಾವಿರ ಕೆಲವೇ ಲಕ್ಷ ಇರಬಹುದು, ಆದರೆ ಅವರು ಮಾಡಿರುವಂಥ ಕೆಲಸಗಳ ಮೂಲಕ ಅವರು ಕೋಟ್ಯಾಂತರ ಜನಗಳ ಹೃದಯದಲ್ಲಿ ಇವತ್ತು ಹಚ್ಚ ಹಸಿರಾಗಿ ಉಳಿದಿದ್ದಾರೆ. ಹಾಗಾಗಿ ಕೆಂಪೇಗೌಡರು ಮಾಡಿದಂಥ ಕೆಲಸಗಳಿಂದ, ಅವರು ನೀಡಿದಂಥ ಮಾದರಿ ಆಡಳಿತದಿಂದ ನಾವು ಕೆಂಪೇಗೌಡರನ್ನು ಗುರುತಿಸ್ಬೇಕೇ ಆಗಲಿ, ಯಾವುದೇ ಜಾತಿ ಹಿನ್ನೆಲೆಯಿಂದ ಅಲ್ಲ. ಹಾಗಾಗಿ ಎಲ್ಲ ವರ್ಗದ ಜನಗಳು, ಎಲ್ಲ ಧರ್ಮದ ಜನಗಳು ಇವತ್ತು ಕೆಂಪೇಗೌಡರನ್ನು ಅಭಿಮಾನಪೂರ್ವಕವಾಗಿ ಕಾಣುವಂಥದ್ದು. ಹಾಗಾಗಿ ನಾವು ಅವರನ್ನು ಮತ್ತೆ ಮತ್ತೆ ಪ್ರಸ್ತುತಗೊಳಿಸುವಂಥ ಈ ರೀತಿಯ ಒಂದು ಐಕಾನ್, ಇದೊಂದು ವಿಗ್ರಹ ರೂಪಗಳನ್ನು ಕೊಟ್ಟು ಅವರನ್ನು ಪದೇ ಪದೇ ನಮ್ಮ ಮುಂದಿನ ಪೀಳಿಗೆ ನೋಡಿ ನಾವು ಕೂಡ ಕೆಂಪೇಗೌಡರಂತೆ ಆಗಬೇಕು ಹಾಗೆ ಅಂತೇಳಿ ಒಂದು 100 ಜನ ಹುಟ್ಕೊಂಡ್ರೆ, ಅವರೊಬ್ಬ ಸಾಮಾನ್ಯ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವ್ರು. ಕೆಂಪನಂಜೇಗೌಡರು, ಕೆಂಪೇಗೌಡರು, 1ನೇ ಕೆಂಪೇಗೌಡರು, 2ನೇ ಕೆಂಪೇಗೌಡರು, ಅವ್ರಿಗೆ ಯಾವುದೇ ಚಕ್ರವರ್ತಿ ಹಿನ್ನೆಲೆ ಇಲ್ಲ, ಮಹಾರಾಜರ ಹಿನ್ನೆಲೆ ಇಲ್ಲ, ಯಾವುದೂ ಇಲ್ಲ, ದೊಡ್ಡ ಕುಟುಂಬನೂ ಅಲ್ಲ, ಸಾಮಾನ್ಯ ಕುಟುಂಬ. ಅನ್ಯಾಯಕ್ಕೆ ಒಳಗಾಗಿ, ದೌರ್ಜನ್ಯಕ್ಕೆ ಒಳಗಾಗಿ ನಾವು ಇಂಥ ಜಾಗದಲ್ಲಿ ಇರಬಾರ್ದು ಹಾಗೆ ಅಂತೇಳಿ ಅವರು ಕರ್ನಾಟಕಕ್ಕೆ ಬಂದರು. ಬಹುಶಃ ಅದು ನಮ್ಮ ಸುದೈವ. ಸುಮ್ಮನೆ ವಿಜಯನಗರ ಸಾಮ್ರಾಜ್ಯಕ್ಕೆ ತಂದೆ ಜೊತೆ ಹೋಗಿ ನಾನು ಕೂಡ ಯಾಕೆ ಈ ರೀತಿ ಒಂದು ಸಾಮ್ರಾಜ್ಯ ಕಟ್ಟಬಾರ್ದು ಹಾಗೆ ಅಂತ ಕನಸ್ಕೊಂಡು ಇವತ್ತು ಬೆಂಗಳೂರಂಥ ಮಹಾನಗರವನ್ನು ಕಟ್ಟಿ ತಳ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತಂದು ಅವರು ಮಾಡುವಂಥ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸಿ ಅರಬ್ ರಾಷ್ಟ್ರಗಳಿಂದ ಅವತ್ತೇ ಬಂದು ಇಲ್ಲಿ ಬಿಡಾರ ಹೂಡಿ ಅವರು ಮಾಡಿರುವಂಥ ಮಾರುಕಟ್ಟೆಯಲ್ಲಿ ಕೊಳ್ತಾ ಇದ್ದರು ಅಂತ. ನಮ್ಮನ್ನೇ ಅರಮನೆ ಮೈದಾನದಲ್ಲಿನ ಒಂದು ಕಾರ್ಯಕ್ರಮ ಆಯಿತು, ಅಲ್ಲೆಲ್ಲ ಪೇಟೆಗಳ ಇದನ್ನು ಹಾಕಿದ್ರಲ್ಲಿ ಬರಗಳನ್ನು ಯಾಕೆ ಈ ಪೇಟೆಗಳು ಉಟ್ಕೊಂಡು ಅಲ್ಲಿ ಮುತ್ಯಾಲ ನಗರಿ ಅಂತಲೂ ಬರೆದಿತ್ತು. ನಾನು ಯಾಕೆ ಕೇಳಿದೆ ಇದೇನು, ಅವ್ರು ಹೇಳಿದರು ವಿಜಯನಗರ ಸಾಮ್ರಾಜ್ಯದಲ್ಲಿ ಅಷ್ಟೇ ಮುತ್ತುರತ್ನಗಳನ್ನು ಸೇರಿನಲ್ಲಿ ಅಳೆಯಬಾರ್ದು, ನಮ್ಮ ನಾಡಿನಲ್ಲೂ ಕೂಡ ಯಾಕೆ ಅದನ್ನು ಆಗಬಾರ್ದು ಹಾಗೆ ಅಂತೇಳಿ ಅವರು ಆ ಪೇಟೆಯನ್ನು ಕಟ್ಟಿ ಅಲ್ಲಿ ಮುತ್ತುರತ್ನಗಳನ್ನು ಸೇರಲಿ ಅಳೆದು ಮಾರಾಟ ಮಾಡ್ತಾಯಿದ್ರು ಕೆಂಪೇಗೌಡರು. ಅದಕ್ಕೆ ಮಾರುಕಟ್ಟೆಯನ್ನು ಒದಗಿಸಿದರು. ಹಾಗಾಗಿ ಎಲ್ಲ ದೃಷ್ಟಿಕೋನದಿಂದ ಸರ್ವಾಂಗೀಣವಾಗಿ ನಮ್ಮ ಜನಗಳನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೋದು ಅನ್ನುವಂಥದ್ದನ್ನು ಚಿಂತನೆ ನಡೆಸಿದವರು, ಅದರಲ್ಲಿ ಯಶಸ್ವಿ ಆದಂಥ ಮಹಾರಾಜರು ಯಾರಾದರೂ ಇದ್ದರೆ ಈ ನಾಡಿನಲ್ಲಿ ಕೆಂಪೇಗೌಡರು. ಹಾಗಾಗಿ ಅವರು 500 ವರ್ಷಗಳ ನಂತರವೂ ಕೂಡ ಈ ವ್ಯವಸ್ಥೆಗೆ ಬಹಳ ದೊಡ್ಡ ಆದರ್ಶವಾಗ್ತಾರೆ. ಅವರು ನಡೆದು ಬಂದಂಥ ದಾರಿಯನ್ನು, ಅವರ ಆಡಳಿತ ವೈಖರಿಯನ್ನು ನಮ್ಮ ವ್ಯವಸ್ಥೆಗಳು ಅಳವಡಿಸ್ಕೊಂಡ್ರೆ ಬಹುಶಃ ಈ ನಾಡು ಇನ್ನೂ ಭವ್ಯವಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮಗಂತೂ ಭಾಳ ಸಂತೋಷ. ರಮೇಶು ಒಂದು ಮಾದರಿ ಕಚೇರಿಗಳ ಸಮುಚ್ಚಯವನ್ನು ಇಲ್ಲಿ ಮಾಡಿದ್ದಾರೆ. ಬರೀ ಗ್ರಾಮ ಪಂಚಾಯಿತಿ ಕಚೇರಿಯನ್ನು ಅಷ್ಟೇ ಮಾಡಲಿಲ್ಲ, ಅದರ ಅಡಿನಲ್ಲಿ ಕಂದಾಯ ಇಲಾಖೆಯ ಬೇರೆ ಬೇರೆ ಇಲಾಖೆಗಳ ಸೊಸೈಟಿ ಕಾರ್ಯಾಲಯ ಅದೆಲ್ಲವನ್ನು ಕೂಡ ಒಂದೇ ಇದಕ್ಕೆ ತಂದು ನಮ್ಮ ಜನ ಅಲ್ಲಿ ಇಲ್ಲಿ ಅಲ್ದಾಡಬಾರ್ದು ಹಾಗೆ ಅಂತೇಳಿ ಒಂದು ಮಾದರಿ ಪಂಚಾಯಿತಿ ಕಾರ್ಯಾಲಯವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ
ಅಭಿವೃದ್ಧಿ ಕಾರ್ಯಗಳಲ್ಲೂ ಕೂಡ ಗುರುತಿಸಿ ಹುಡುಕಿ ಏನಾಗಬೇಕು ಅನ್ನುವಂಥದ್ದನ್ನು ಚಿಂತನೆ ನಡೆಸಿ ಕೆಲಸ ಮಾಡುವಂಥ ಒಬ್ಬ ಯುವ ಮುತ್ಸದ್ದಿ ಅಧ್ಯಕ್ಷರು ನಿಮಗೆ ಸಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಊರಿನವರೆಲ್ಲ ಸೇರಿ ಕೆಂಪೇಗೌಡರ ಪ್ರತಿಮೆಯನ್ನು ಅದಕ್ಕೆ ಒಂದು ಸುಂದರವಾದ ರೂಪವನ್ನು ಕೊಟ್ಟು ಅದಕ್ಕೆ ನೆರಳು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಸುಂದರವಾಗಿ ಮಾಡ್ಬೋದಾಗಿತ್ತು, ಅರ್ಜೆಂಟಲ್ಲಿ ಏನೋ ಮಾಡಿದ್ವಿ ಅಂತೇಳಿ ನಮ್ಮ ಊರಿನ ಮುಖಂಡರು. ನಾಳೆ ರಸ್ತೆ ಏನಾದರೂ ಅಗಲೀಕರಣ ಆದರೆ ಅವಾಗ ಮತ್ತೆ ಇದನ್ನು ಹಿಂದಕ್ಕೆ ತೊಗೊಂಡು ಹೋಗ್ಬೇಕಾಗ್ತದೇನೋ ಅಂತೇಳಿ ಈಗ ಸದ್ಯಕ್ಕೆ ಇದಕ್ಕೊಂದು ಸರ್ಕಲಿಗೆ ಕೆಂಪೇಗೌಡ ವೃತ್ತ ಅಂತೇಳಿ ಇಟ್ಟು ಈಗ ಒಂದು ಟೆಂಪರರಿ ಸ್ಟ್ರಕ್ಚರ್ನ ಅವರು ಕ್ರಿಯೇಟ್ ಮಾಡಿದ್ದಾರೆ. ಮುಂದೆ ಬರುವಂಥ ದಿನಗಳಲ್ಲಿ ರಸ್ತೆ ಏನಾದರೂ ಅಗಲ ಆದರೆ ಅದೇ ರೀತಿ ಕೆಂಪೇಗೌಡರು ಇನ್ನೂ ಎತ್ತರಕ್ಕೆ ಹೋಗ್ತಾರೆ ಅಂತೇಳಿ ನಾನು ಭಾವನೆ ಮಾಡ್ತೀನಿ. ಇನ್ನೂ ಒಳ್ಳೆಯ ಜಾಗ ಹುಡುಕಿ, ಇನ್ನೂ ಒಳ್ಳೆಯ ಸರ್ಕಲ್ ಹುಡುಕಿ, ಇನ್ನೂ ಭಾಳ ವಿಸ್ತೃತವಾದ ರೂಪವನ್ನು ಕೆಂಪೇಗೌಡರು ಕೊಡ್ತೀರಾ ಅಂತೇಳಿ ನಾನು ನಂಬ್ತೇನೆ. ಇವರೆಲ್ಲ ಗೌರವಿಸುವಂಥದ್ದು ನಮ್ಮನ್ನು ನಾವು ಗೌರವಿಸ್ಕೊಂಡಾಗೆ. ಹಾಗಾಗಿ ಇವರನ್ನು ನೋಡಿ ಮಕ್ಕಳು ಬೆಳಿಬೇಕು. ನಾವು ಹಾಗಾಗಿ ಸರ್ಕಾರ ಕೇಳ್ತಾ ಇರ್ತೀವಿ, ಎಲ್ಲ ಹಂತದ ಪಟ್ಟಿಗಳಲ್ಲಿ ಕೆಂಪೇಗೌಡರ ಚರಿತ್ರೆಯನ್ನು ಇಡ್ರಪ್ಪ, ಅವ್ರ ಚರಿತ್ರೆ ಓದಲಿ, ಚರಿತ್ರೆ ಯಾರು ಓದ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಅವರು ಇನ್ನೊಂದು ಚರಿತ್ರೆ ಬರೀಲಿಕ್ಕೆ ಕಾರಣಕರ್ತರಾಗ್ತಾರೆ. ಹಾಗಾಗಿ ನಮ್ಮ ಮಕ್ಕಳು ಅದನ್ನು ಓದಬೇಕು ಹಾಗೆ ಅಂತ. ಅವ್ರ ಫೋಟೋವನ್ನು, ಬಸವಣ್ಣವ್ರ ಫೋಟೋ ಹೇಗೆ ನೀವು ಸರ್ಕಾರಿ ಕಚೇರಿಗಳಲ್ಲಿ ಹಾಕಬೇಕು ಹಾಗೆ ಅಂತೇಳಿ ಆದೇಶ ಮಾಡಿದ್ರಿ, ಹಾಗೆಯೇ ಈ ನಾಡನ್ನು ಕಟ್ಟುವಂಥವ್ರು ಕೆಂಪೇಗೌಡರ ಚಿತ್ರಪಟವನ್ನು ಕೂಡ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಕಬೇಕು ಹಾಗೆ ಅಂತ ಕೂಡ ನಾವು ಸಲಹೆ ಮಾಡಿದ್ದೀವಿ. ಅದೆಲ್ಲ ಹಂತ ಹಂತವಾಗಿ ಸರ್ಕಾರಗಳು, ಅದು ಹಿಂದಿನ ಸರ್ಕಾರ ಇರಲಿ ಈಗಿನ ಸರ್ಕಾರ ಇರಲಿ, ಕೆಂಪೇಗೌಡರ ವಿಷಯದಲ್ಲಿ ಅತ್ಯಂತ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾ ಇದ್ದಾವೆ. ಅವರ ಗುರುತನ್ನು ಇನ್ನೂ ಹೆಚ್ಚೆಚ್ಚು ಮಾಡುವಂಥ ಕಾರ್ಯಯೋಜನೆಗಳನ್ನು ಈ ಸರ್ಕಾರಗಳು ಹಮ್ಮಿಕೊಳ್ಳಲಿ ಹಾಗೆ ಅಂತೇಳಿ, ಆ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಹಾಗೆ ಅಂತೇಳಿ, ಮತ್ತು ಇದಕ್ಕೆ ಸಹಕಾರ ಕೊಟ್ಟಿರೋಂಥ ಎಲ್ಲರೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಯನ್ನು ವ್ಯಕ್ತಪಡಿಸ್ತಾ, ನಿಮ್ಮೆಲ್ಲರ ಬದುಕಿನಲ್ಲಿ ಭಗವಂತ ಆರೋಗ್ಯಪೂರ್ಣ ಬದುಕನ್ನು ಕರುಣಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ.